ಈ ಪವಿತ್ರ ಅರಣ್ಯದಲ್ಲಿ, ನದಿಯ ಸಾನ್ನಿಧ್ಯದಲ್ಲಿ ನನ್ನ ತಪಸ್ಸು ನಿರಂತರವಾಗಿ ಶಾಂತಿಯೊಂದಿಗೆ ಸಾಗುತ್ತಿದೆ. ಪ್ರಕೃತಿಯ ಪ್ರತಿಯೊಂದು ಶಬ್ದವೂ ಬ್ರಹ್ಮಾಂಡದ ರಹಸ್ಯಗಳನ್ನು ನನಗೆ ಮೌನವಾಗಿ ಹೇಳುತ್ತಿದೆ. ಈ ನೀರಿನೊಳಗೆ ಒಂದು ಪುಟ್ಟ ಜೀವಿ ಕಂಗೊಳಿಸ್ತಾ ಇದೆ. ಇದರಲ್ಲಿ ಏನೋ ವಿಶೇಷ ಇದೆ. ಬಾ ಚಿಕ್ಕ ಜೀವಿ, ಭಯಪಡಬೇಡ. ನನ್ನ ಕೈಯಲ್ಲಿ ನೀನು ಸಂಪೂರ್ಣವಾಗಿ ಸುರಕ್ಷಿತವಾಗಿರುವೆ. ಈ ಮೀನು ಏಕೆ ಈ ರೀತಿ ಕಂಗೊಳಿಸುತ್ತಿದೆ? ಇದು ಸಾಮಾನ್ಯ ಜೀವಿಯಂತೆ ಕಾಣುತ್ತಿಲ್ಲ. ಅಯ್ಯೋ, ಈ ಮೀನು ಕ್ಷಣ ಕ್ಷಣಕ್ಕೂ ದೊಡ್ಡದಾಗ್ತಿದೆ. ಈ ಪಾತ್ರೆಯಲ್ಲಿ ಇನ್ನು ಉಳಿಯಲು ಸಾಧ್ಯವಿಲ್ಲ. ಇದನ್ನು ನದಿಗೆ ಬಿಡಬೇಕು, ಇಲ್ಲವಾದರೆ ಇದು ಬದುಕಲು ಸಾಧ್ಯವಿಲ್ಲ. ಇದು ಇನ್ನೂ ದೊಡ್ಡದಾಗುತ್ತಾ ಇದೆ. ಇದು ಸಾಮಾನ್ಯ ಬೆಳವಣಿಗೆ ಅಲ್ಲ, ಇದರಲ್ಲಿ ದಿವ್ಯ ಶಕ್ತಿ ಇದೆ. ಈ ಮೀನು ಸಮುದ್ರವನ್ನೇ ಆವರಿಸುತ್ತಾ ಇದೆ. ಇದು ನಿಜಕ್ಕೂ ಅದ್ಭುತ ಮತ್ತು ಭಯಾನಕ ದೃಶ್ಯ. ನೀನು ಯಾರು? ನಿನ್ನ ನಿಜವಾದ ಸ್ವರೂಪವನ್ನು ನನಗೆ ತಿಳಿಸು, ಓ ಮಹಾಶಕ್ತಿಯ ಜೀವಿ. ಮನು, ನಾನು ಸಾಮಾನ್ಯ ಮೀನು ಅಲ್ಲ. ನಾನು ಈ ಸೃಷ್ಟಿಯ ರಕ್ಷಕನಾದ ವಿಷ್ಣು. ನಿನ್ನ ಭಕ್ತಿ ಮತ್ತು ನಿನ್ನ ಶುದ್ಧ ಮನಸ್ಸು ನನ್ನನ್ನು ಇಲ್ಲಿ ಪ್ರತ್ಯಕ್ಷವಾಗುವಂತೆ ಮಾಡಿದೆ. ಪ್ರಭು ವಿಷ್ಣುವೇ, ನಿಮ್ಮ ದರ್ಶನ ನನಗೆ ಅಪಾರ ಭಾಗ್ಯ. ನಾನು ನಿಮ್ಮ ಸೇವೆಗೆ ಸದಾ ಸಿದ್ಧನಿದ್ದೇನೆ. ಶೀಘ್ರದಲ್ಲೇ ಮಹಾಪ್ರಳಯ ಸಂಭವಿಸುತ್ತದೆ. ಭೂಮಿ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗುತ್ತದೆ. ಸಿದ್ಧನಾಗು ಮನು. ನೀನು ಜೀವಗಳನ್ನು ಮತ್ತು ಜ್ಞಾನವನ್ನು ಉಳಿಸಲು ಒಂದು ಬೃಹತ್ ದೋಣಿಯನ್ನು ನಿರ್ಮಿಸಬೇಕು. ಪ್ರಭುವಿನ ಆಜ್ಞೆಯನ್ನು ಪಾಲಿಸಲು ನಾನು ತಕ್ಷಣವೇ ಈ ದೋಣಿಯ ನಿರ್ಮಾಣವನ್ನು ಪ್ರಾರಂಭಿಸುತ್ತೇನೆ. ಭವಿಷ್ಯದ ಜೀವ ಉಳಿಸಲು ಎಲ್ಲಾ ಬೀಜಗಳನ್ನು ಮತ್ತು ಔಷಧಿಗಳನ್ನು ಸಂಗ್ರಹಿಸಬೇಕು. ಋಷಿಗಳೇ, ನಿಮ್ಮ ಸಹಾಯವಿಲ್ಲದೆ ಇದು ಸಾಧ್ಯವಿಲ್ಲ. ದಯವಿಟ್ಟು ನನ್ನೊಂದಿಗೆ ಸೇರಿ. ಈ ದೋಣಿ ಎಲ್ಲ ಜೀವಿಗಳಿಗೆ ಆಶ್ರಯವಾಗಬೇಕು. ಇದು ನಮ್ಮ ಏಕೈಕ ರಕ್ಷಣೆ. ಆಕಾಶ ಕತ್ತಲೆಯಾಗುತ್ತಿದೆ. ಓಹ್, ಪ್ರಳಯ ಸಮೀಪಿಸುತ್ತಿದೆ. ನಾವು ಬೇಗ ಸಿದ್ಧರಾಗಬೇಕು. ಮಳೆ ಭೀಕರವಾಗಿ ಸುರಿಯುತ್ತಾ ಇದೆ. ಇದು ಸಾಮಾನ್ಯ ಮಳೆಯಲ್ಲ, ಇದು ಪ್ರಳಯದ ಆರಂಭ. ನೀರು ಎಲ್ಲೆಡೆ ಹರಡುತ್ತಾ ಇದೆ. ಭೂಮಿ ನಿಧಾನವಾಗಿ ಸಂಪೂರ್ಣವಾಗಿ ಮುಳುಗುತ್ತಿದೆ. ಜನರು ಭಯದಿಂದ ಓಡುತ್ತಿದ್ದಾರೆ. ಎಲ್ಲರೂ ರಕ್ಷಣೆಗಾಗಿ ಅತ್ತಾಡುತ್ತಿದ್ದಾರೆ. ಪರಿಸ್ಥಿತಿ ಭೀಕರವಾಗಿದೆ. ಎಲ್ಲರೂ ದೋಣಿಗೆ ಬನ್ನಿ. ಬೇಗ ಮಾಡಿ, ಇಲ್ಲವಾದ್ರೆ ನಾವು ಉಳಿಯಲು ಸಾಧ್ಯವಿಲ್ಲ. ನಾವು ಈಗ ನೀರಿನ ಮೇಲೆ ತೇಲುತ್ತಾ ಇದ್ದೇವೆ. ಪ್ರಳಯದ ಮಧ್ಯದಲ್ಲಿ ನಮ್ಮ ಪ್ರಯಾಣ ಪ್ರಾರಂಭವಾಗಿದೆ. ಮನು, ಭಯಪಡಬೇಡ. ನಾನು ಬಂದಿದ್ದೇನೆ. ನಿಮ್ಮನ್ನು ಈ ಮಹಾಪ್ರಳಯದಿಂದ ರಕ್ಷಿಸುತ್ತೇನೆ. ದೋಣಿಯನ್ನು ನನ್ನ ಕೊಂಬಿಗೆ ಕಟ್ಟಿ ನಾನು ನಿಮ್ಮನ್ನ ಸುರಕ್ಷಿತವಾಗಿ ಮುನ್ನಡೆಸುತ್ತೇನೆ. ಅಲೆಗಳು ತುಂಬಾ ಭೀಕರವಾಗಿವೆ, ಆದರೆ ನನ್ನ ರಕ್ಷಣೆಯಲ್ಲಿ ನಿಮಗೆ ಯಾವುದೇ ಅಪಾಯವಿಲ್ಲ. ನಾವು ನಿಧಾನವಾಗಿ ಸ್ಥಿರವಾಗುತ್ತಾ ಇದ್ದೇವೆ. ಪ್ರಭುವಿನ ಕೃಪೆಯಿಂದ ನಾವು ಸುರಕ್ಷಿತವಾಗಿದ್ದೇವೆ. ಭಯಪಡಬೇಡಿ. ಈ ಎಲ್ಲವೂ ದೈವ ಲೀಲೆಯ ಭಾಗ. ವಿಶ್ವದ ಸಮತೋಲನವನ್ನು ಕಾಪಾಡಲು ಇದು ಅಗತ್ಯವಾಗಿದೆ. ಈ ವೇದಗಳು ಈಗ ನನ್ನದಾಗಿವೆ. ಜ್ಞಾನವನ್ನು ಯಾರೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಈ ಕತ್ತಲೆಯೊಳಗೆ ನಾನು ಅಡಗಿದ್ದೇನೆ. ದೇವತೆಗಳಿಗೂ ನನ್ನನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ. ಅಸುರ, ನೀನು ಧರ್ಮವನ್ನು ಕದ್ದಿದ್ದೀಯಾ, ವೇದಗಳನ್ನು ಕದ್ದಿದ್ದೀಯಾ. ಈಗ ನಿನ್ನ ಅಂತ್ಯ ಸಮೀಪಿಸಿದೆ. ಈ ಯುದ್ಧ ಧರ್ಮ ಮತ್ತು ಅಧರ್ಮದ ನಡುವೆ. ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ನಿನ್ನ ದುರಾಚಾರ ಅಂತ್ಯವಾಗುತ್ತದೆ. ಧರ್ಮದ ರಕ್ಷಣೆಗೆ ನಾನು ಯುದ್ಧ ಮಾಡುತ್ತೇನೆ. ನಿನ್ನ ದುರಾಚಾರವನ್ನು ಇಲ್ಲೇ ಕೊನೆಗೊಳಿಸುತ್ತೇನೆ. ನಿನ್ನ ಶಕ್ತಿಗಳು ನನಗೆ ಎದುರಾಗಲು ಸಾಕಾಗುವುದಿಲ್ಲ. ನಾನು ವಿಷ್ಣುವಿನ ಅವತಾರ. ಓಂ ಎಂಬ ದಿವ್ಯ ಶಕ್ತಿಯಿಂದ ನಾನು ನಿನ್ನ ದುಷ್ಟತೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತೇನೆ. ನನ್ನ ಶಕ್ತಿ ಕ್ಷೀಣಿಸುತ್ತಾ ಇದೆ. ಇದು ಸಾಧ್ಯವಿಲ್ಲ.
ನಾನು ಸೋಲುತ್ತೇನೆ ಎಂದು ಎಂದಿಗೂ ಭಾವಿಸಲಿಲ್ಲ. ವೇದಗಳನ್ನು ನಾನು ಮರಳಿ ಪಡೆದಿದ್ದೇನೆ. ಜ್ಞಾನ ಮತ್ತು ಧರ್ಮ ಮತ್ತೆ ಸ್ಥಾಪಿತವಾಗಿದೆ. ಪ್ರಳಯ ಅಂತ್ಯವಾಗಿದೆ. ನೀರು ಕಡಿಮೆಯಾಗುತ್ತಾ ಇದೆ. ಪ್ರಕೃತಿ ಮತ್ತೆ ತನ್ನ ಸಮತೋಲನವನ್ನ ಪಡೆದುಕೊಳ್ಳುತ್ತಾ ಇದೆ. ನಾವು ಸುರಕ್ಷಿತವಾಗಿದ್ದೇವೆ. ಇದು ಪ್ರಭುವಿನ ಅಪಾರ ಕೃಪೆಯ ಫಲವಾಗಿದೆ. ನಾವು ಬದುಕಿದ್ದೇವೆ. ಸೂರ್ಯೋದಯದೊಂದಿಗೆ ಹೊಸ ಯುಗ ಪ್ರಾರಂಭವಾಗುತ್ತಾ ಇದೆ. ಇದು ಹೊಸ ಆಶಯ ಸಂಕೇತವಾಗಿದೆ. ಧರ್ಮ ಯಾವಾಗಲೂ ಉಳಿಯುತ್ತದೆ. ಸತ್ಯದ ಮಾರ್ಗವನ್ನು ನಾವು ಎಂದಿಗೂ ಬಿಡಬಾರದು. ನಾನು ಸದಾ ನಿಮ್ಮೊಂದಿಗೆ ಇರುತ್ತೇನೆ. ಧರ್ಮವನ್ನು ಕಾಪಾಡಲು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಈ ಘಟನೆಗಳು ನಮಗೆ ಮಹತ್ತರ ಪಾಠವನ್ನು ಕಲಿಸುತ್ತವೆ. ದೈವ ಶಕ್ತಿ ಸದಾ ನಮ್ಮನ್ನು ಕಾಪಾಡುತ್ತದೆ. ಜ್ಞಾನ ಉಳಿದಿರುವವರೆಗೆ, ವೇದಗಳು ಇರುವವರೆಗೆ ಮಾನವ ಕುಲದ ಭವಿಷ್ಯ ಸುರಕ್ಷಿತವಾಗಿರುತ್ತದೆ. ಪ್ರಕೃತಿ ಮತ್ತೆ ಹಸಿರಾಗುತ್ತಾ ಇದೆ. ಜೀವಿಗಳು ಮತ್ತೆ ತಮ್ಮ ಜೀವನವನ್ನು ಪ್ರಾರಂಭಿಸುತ್ತಿವೆ. ವಿಷ್ಣುವಿನ ಮಹಿಮೆ ಅನಂತ. ಅವರ ಲೀಲೆಗಳನ್ನು ಯಾರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದು ಮತ್ಸ್ಯಾವತಾರದ ಪವಿತ್ರ ಕಥೆ. ಧರ್ಮದ ಜಯದ ಶಾಶ್ವತ ಸಂಕೇತ. ಸತ್ಯ ಸದಾ ಗೆಲ್ಲುತ್ತದೆ.